ಸೋನಿಯಾ ಗಾಂಧಿ ಅವರ ಬಳಿ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಏನೆಲ್ಲ ಚರ್ಚೆಗಳನ್ನ ಮುಂದಕ್ಕಿಡಬಹುದು ಅಂತ ನೋಡ್ತಾ ಹೋಗೋಣ. ನೋಡಿ ಮೇಡಮ್ ಜಿ, ಪಕ್ಷದಲ್ಲಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅದನ್ನ ನಾನು ನನ್ನ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ, ನಿಮ್ಗೂ ಕೂಡ ಗೊತ್ತು, ಎಲ್ರಿಗೂ ಗೊತ್ತು ಡಿ.ಕೆ. ಅಂದ್ರೆ ಪಕ್ಷಕ್ಕೆ ಎಷ್ಟು ನಿಷ್ಠ ಅಂತ. ಕಳೆದ 40 ವರ್ಷಗಳಿಂದ ಪಕ್ಷಕ್ಕಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಇಲ್ಲಿ ತನಕ ಹಗಲು ರಾತ್ರಿ ಶ್ರಮಿಸಿದ್ದೀನಿ. ಕಳೆದ 40 ವರ್ಷಗಳಿಂದ ಯಾವ ಪಕ್ಷದ ಕಡೆಯೂ ತಲೆ ಹಾಕಿಲ್ಲ. ಯಾರು ಏನು ಆಮಿಷ ಕೊಟ್ಟರು ಕೂಡ ನಾನು ಅದನ್ನ ಮುಟ್ಟೋದಿರ್ಲಿ, ನೋಡೋಕ್ಕೂ ಹೋಗಿಲ್ಲ. ಹಾಗಾಗಿ ಪಕ್ಷದ ಕಟ್ಟಾಳು ಅಂತ ನೀವು ನನ್ನನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ನಾನು ಯಾವತ್ತೂ ಕೂಡ ಯಾವುದೇ ಅಧಿಕಾರಕ್ಕೆ ಆಸೆಯನ್ನ ಪಟ್ಟಂಥವ್ನಲ್ಲ, ಬ್ಲ್ಯಾಕ್ ಮೇಲ್ ಮಾಡಿದಂಥವ್ನಲ್ಲ, ಡಿಮ್ಯಾಂಡ್ ಇಟ್ಟಂಥವ್ನಲ್ಲ. 40 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತನಂತೆ ಪಕ್ಷಕ್ಕೋಸ್ಕರ ಹಗಲು ಇರುಳು ದುಡ್ದಿದ್ದೀನಿ, ಶ್ರಮ ಹಾಕಿದ್ದೀನಿ. ನಾನೆಂತ ಪಕ್ಷದ ಕಟ್ಟಾಳು ಅನ್ನುವಂಥದ್ದು ನಿಮಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಬರೀ ನನ್ನ ಸಮುದಾಯ ಮಾತ್ರ ಅಲ್ಲ, ಬೇರೆ ಸಮುದಾಯದವರನ್ನೂ ಕೂಡ ಒಗ್ಗಟ್ಟಾಗಿ ತಗೊಂಡು ಹೋಗೋಕೆ ಹಗಲು ರಾತ್ರಿ ನಾನು ಶ್ರಮಿಸಿದ್ದೀನಿ. ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ರೈಡ್ಗಳಾದರೂ ಅಷ್ಟೇ, ಬೇರೆ ತಲೆನೋವು ಬಂದರೂ ಅಷ್ಟೇ, ಪಕ್ಷಕ್ಕೋಸ್ಕರ ಹೆಂಗೆ ದುಡ್ದಿದ್ದೀನಿ ಅನ್ನೋದು ಲಿಟ್ರಲಿ ನನಗೆ ಗೊತ್ತಿದೆ. ಪಕ್ಷವನ್ನು ಅಧಿಕಾರಕ್ಕೆ ತರಲು ಹಗಲು ರಾತ್ರಿ ಕಾಯಿಲೆ ಬಿದ್ದಿದ್ದಿನ, ರಜಾ ದಿನಗಳು, ಇದ್ಯಾವುದನ್ನು ನೋಡಿಲ್ಲ. ನಾನು ಪಕ್ಷಕ್ಕೋಸ್ಕರ ನಿಷ್ಠಾವಂತನಂತೆ ನಾನು ಶ್ರಮಿಸಿದ್ದೀನಿ. ನನ್ನದೇ ಆದಂತಹ ವರ್ಚಸ್ಸನ್ನ ಪಕ್ಷದಲ್ಲಿ ಬೆಳೆಸ್ಕೊಂಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಅಂದ್ರೆ ಇಗ್ನೋರ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಹೇಟ್ ಮಾಡ್ಬೋದು, ಇಗ್ನೋರ್ ಮಾಡೋಕ್ಕಾಗಲ್ಲ. ಅಂತಹ ಒಂದು ವರ್ಚಸ್ಸನ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಇದೇ ಅವಧಿಯಲ್ಲಿ ಸಿಎಂ ಹುದ್ದೆ ಅವಕಾಶವನ್ನ ಮಾಡಿಕೊಡ್ಬೇಕು ನೀವು, ಸಿಎಂ ಗಾದಿಗೇರೋಕೆ. ಇಲ್ಲಿ ತನಕ ನಾನು ಯಾವುದೇ ಡಿಮ್ಯಾಂಡ್ಗಳನ್ನ ಇಟ್ಟಿರಲಿಲ್ಲ. ಬಟ್ ಈಗ ಇದನ್ನ ಮುಂಚೆಯೇ ಪ್ರಸ್ತಾಪ ಮಾಡಿದ್ವಿ. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದಿದ್ದೆ. KPCC ಅಧ್ಯಕ್ಷರಾಗಿ ಎಲ್ಲರ ಹತ್ರನೂ ಹೋಗಿ ಒಂದು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ದೆ, ಕೊಟ್ಟಿದ್ದಾರೆ. ಆದರೂ ಕೂಡ ನನ್ನ ಒಂದು ಸರದಿ ಬಂದಾಗ ನೀವೊಂದು ಕಂಡೀಷನ್ ಹಾಕಿದ್ರಿ. ಏನಂತ? ಡಿ.ಕೆ. ಶಿವಕುಮಾರ್ ಜಿ ಸ್ವಲ್ಪ ತಡೀರಿ, ಸಿದ್ದರಾಮಯ್ಯ ಅವ್ರದ್ದು ಮುಗಿಲಿ, ಆಮೇಲೆ ನಿಮ್ಗೆ ಅಂತ ಹೇಳಿದ್ರಿ. ಅದರಂತೆ ನಾನು ನಡ್ಕೊಂಡಿದ್ದೆ. ರಾಜ್ಯದಲ್ಲಿ ಸದ್ಯಕ್ಕೆ ಆಗ್ತಾ ಇರುವ ಗೊಂದಲಗಳು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಥವಾ ತೆರೆ ಎಳೆಯುವಂತಹ ಕೆಲಸ ನೀವು ಮಾಡಲೇಬೇಕು. ಇದೆಲ್ಲವನ್ನು ಪ್ರಸ್ತಾಪ ಮಾಡಬಹುದು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಯಾವುದೋ ಪರ್ಸನಲ್ ಕಾರ್ಯಕ್ರಮಕ್ಕೆ ಅಂತ ಡಿ.ಕೆ. ಡೆಲ್ಲಿ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಅಂತ ಹೇಳಿದ್ರು. ಬಟ್ ಸೋನಿಯಾ ಗಾಂಧಿ ಅವರು ಟೈಮ್ ಕೊಟ್ಟಿದ್ದಾರೆ ಇವರನ್ನು ಭೇಟಿ ಆಗೋಕೆ? ಎಸ್ ವಿದ್ಯಾ, DCM ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಕಾರ್ಯಕ್ರಮ, ಅದರಲ್ಲೂ ಕೂಡ ಆಪ್ತ ಸ್ನೇಹಿತರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೆರಿಡೇಟ್ ಹೋಟೆಲ್ನಲ್ಲಿ ಈ ಒಂದು ಮದುವೆ ಕಾರ್ಯಕ್ರಮ ನಡೆಯುವಂತದ್ದು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ DCM ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ವರಿಷ್ಠರು ಕೂಡ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲೇಬೇಕನ್ನುವಂತ ಹಠಕ್ಕೆ DCM ಡಿ.ಕೆ. ಶಿವಕುಮಾರ್ ಅವರು ಬಿದ್ದಿದ್ದಾರೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನು ನಡೆಸಿದ್ರು. ಅದರಲ್ಲೂ ಕೂಡ ನಾವಿಬ್ರು ಒಟ್ಟಾಗಿದ್ದೇವೆ ಅನ್ನುವಂತ ಮಾತನ್ನ CM ಮತ್ತು DCM ಹೇಳಿದ್ರು. ಆದ್ರೆ ಇದೆಲ್ಲದರ ನಡುವೆಯೂ ಕೂಡ ಇದೀಗ CM ಸಿದ್ದರಾಮಯ್ಯ ಅವರು KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಮಂಗಳೂರಿನಲ್ಲಿ ಲಂಚ್ ಮೀಟಿಂಗ್ ಮಾಡುವ ಮೂಲಕ ಮತ್ತೊಂದಿಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಿದ್ದಾರೆ. ಹೀಗಾಗಿ DCM ಡಿ.ಕೆ. ಶಿವಕುಮಾರ್ ಬಣ ಕೂಡ ಮತ್ತು DCM ಡಿ.ಕೆ. ಶಿವಕುಮಾರ್ ಖುದ್ದು ಅಲರ್ಟ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ಅವ್ರ ಜೊತೆ ಚರ್ಚೆ ನಡೆಸಬೇಕು, ಪವರ್ ಶೇರಿಂಗ್ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಲೇಬೇಕು ಅನ್ನೋದಕ್ಕೆ ಬಲವಾದ ಕಾರಣ KC ವೇಣುಗೋಪಾಲ್ ಅವರನ್ನ CM ಸಿದ್ದರಾಮಯ್ಯ ಭೇಟಿಯಾಗಿರುವಂತದ್ದು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವೆಲ್ಲರೂ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರಿ. ಅದೇ ರೀತಿ ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ವಿ. ಆದ್ರೆ KC ವೇಣುಗೋಪಾಲ್ ಅವರನ್ನ CM ಸಿದ್ದರಾಮಯ್ಯ ಅಂಡ್ ಟೀಮ್ ಭೇಟಿಯಾಗಿದೆ. ಅದರಲ್ಲೂ ಕೂಡ 5 ನಾಯಕರಾಗಿರುವಂತ, ಅದರಲ್ಲೂ CM ಸಿದ್ದರಾಮಯ್ಯ ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಹೀಗಾಗಿ ಏನು ಜನವರಿ ಅಂದ್ರೆ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನ ನೀವು ಹೇಳಿದ್ರಿ. ಆದ್ರೆ ಈ ರೀತಿಯಾದಂತ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮತ್ತು ವರದಿನ ಕೊಡುವುದಕ್ಕೆ DCM ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ DCM ಡಿ.ಕೆ. ಶಿವಕುಮಾರ್ ಅವರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ರಾತ್ರಿ ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮತ್ತು ದೆಹಲಿಯಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಈ ರೀತಿಯ ಮೆಸೇಜ್ ಗಳನ್ನ ಕೊಡೋದ್ರ ಮೂಲಕ ಮತ್ತೆ ತಮ್ಮ ಒಂದು ಪವರ್ ಶೇರಿಂಗ್ ಪ್ರಸ್ತಾಪವನ್ನ ಮುನ್ನೆಲೆಗೆ ತರೋಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಇವತ್ತು ರಾತ್ರಿ ನಡೆಯುವಂತಹ ಒಂದು ಸೋನಿಯಾ ಗಾಂಧಿ ಅವರು ಭೇಟಿ ಆಗಿರಬಹುದು, ರಾಹುಲ್ ಗಾಂಧಿ ಅವರು ಭೇಟಿ ಆಗಿರಬಹುದು, ಈ ರೀತಿಯ ಮದುವೆ ಕಾರ್ಯಕ್ರಮಗಳಲ್ಲಿ ಹೈಕಮಾಂಡ್ ನಾಯಕರ
ಆಪ್ತರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಭೇಟಿಯಾಗಿರ್ತಾರೆ. ಹೀಗಾಗಿ ಇವತ್ತಿನ ಪ್ರಯಾಣ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ವಿದ್ಯಾ. ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.